ನನ್ನ ದೇವಸ್ಥಾನನೇ ಕಟ್ಟಿ ಅನ್ನೋ ಮನಸ್ಥಿತಿ ಮೋದಿಗಿದೆ. ಹೀಗಂತ ಮೋದಿ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಮತ್ತೆ ವ್ಯಂಗ್ಯವಾಡಿದ. ನಾವು ಜನರ ಸೇವಕರು, ಜನಪ್ರತಿನಿಧಿಗಳು ಮಾತ್ರ ದೇವರಲ್ಲ, ದೇವರೇ ಮೋದಿಯವರ ಭಕ್ತರಂತೆ. ಬಿಜೆಪಿಯ ಪರಿಸ್ಥಿತಿ ಏನಿದೆ? ಅಕಸ್ಮಾತ್ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿಯಾದ್ರೆ ಮೋದಿಯವರ ದೇವಸ್ಥಾನ ನಿರ್ಮಾಣವಾಗುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಇತ್ತೀಚೆಗಿನ ಒಂದು ಹೇಳಿಕೆಯನ್ನು ಉಲ್ಲೇಖಿಸಿ ಸಂಬಿತ್ ಪಾತ್ರ ನೀಡಿದಂತ ಹೇಳಿಕೆ, ಜಗನ್ನಾಥ ಮೋದಿಯವರ ಭಕ್ತ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಅದಕ್ಕೆ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಆದರೆ ಇನ್ನೂ ಬಿಜೆಪಿ ಸುಳ್ಳು ಹೇಳೋದನ್ನು ಹಂಗೆ ಮುಂದುವರಿಸಂತ ಹೊಂದಿದೆ. ಏನಂದ್ರೆ ಅವರು ಇವತ್ತಿನವರೆಗೂ 10 ವರ್ಷದ ಅವರ ಕಾಲಾವಧಿ, ಹಿಂದಿನ 4 ವರ್ಷ ರಾಜ್ಯದ ಕಾಲಾವಧಿಯೊಳಗೆ ಸುಳ್ಳನ್ನೇ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಈ ದೇಶಕ್ಕಾಗಲಿ ಈ ರಾಜ್ಯಕ್ಕಾಗಲಿ ಅವ್ರದ್ದು ಯಾವುದೂ ಕೊಡುಗೆಯನ್ನು ಕೊಟ್ಟಿಲ್ಲ. ಅವರು ನಿರ್ದಿಷ್ಟವಾಗಿ ನಾವು ಅಭಿವೃದ್ಧಿ ಮೇಲೆ ಮತವನ್ನು ಕೇಳುವಂಥ ಕೆಲಸವನ್ನು ಯಾವ ಚುನಾವಣೆಯೊಳಗೂ ಮಾಡ್ತಾರೆ. ಅವರು ಚುನಾವಣೆಯೊಳಗೆ ಏನು ಮತ ಆಗಿದೆ ಅಂದರೆ ಈ ಸದ್ಯ ಇನ್ನೊಂದು ದಿವಸ ಹೋದರೆ, ಅಕಸ್ಮಾತ್ ಮೋದಿಯವರು ಈ ಸದ್ಯ ಗೆದ್ದರೆ ಎಲ್ಲ ಕಡೆಯೂ ತಮ್ಮದು ದೇವಸ್ಥಾನ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ. ಈಗ ರಾಮಂದು ಆಯಿತು, ಎಲ್ಲರದಾಯಿತು. ಮೋದಿಯವ್ರದ್ದು ನಂದೇ ಒಂದು ದೇವಸ್ಥಾನ ಮಾಡಿ, ಯಾಕಂದರೆ ಅವ್ರ ಸ್ಟೇಟ್ಮೆಂಟ್ ಹಂಗಿದ್ದಾವೆ. ದೇವರೇ ನನಗೆ ಇಲ್ಲಿ ಕಳಿಸ್ಯಾನ ಅಂತ ಹೇಳ್ತಾರೆ, ದೇವರೇ ನನಗೆ ಹುಟ್ಸ್ಯಾನ ಅಂತ ಹೇಳ್ತಾರೆ. ಅಂದರೆ ಅವರು ಅವರ ಸ್ಥಿತಿ, ಅವರ ಮನಸ್ಥಿತಿ ಯಾವ ಸ್ಥಿತಿಗೆ ಆಗಿದೆ ಅಂತಂದ್ರೆ ಮೋದಿಯವ್ರದ್ದು, ಇದು ಒಂದು ಸತಿ ಜನರು ಏನಾರ ಅವಕಾಶ ಕೊಟ್ಟರೆ ಪ್ರತಿಯೊಂದು ಊರಾಗ ಮೋದಿಯವ್ರ ದೇವಸ್ಥಾನ ನನ್ನ ದೇವಸ್ಥಾನ ಕಟ್ಸಿ ಅನ್ನೋ ಮನಸ್ಥಿತಿ ಒಳಗೆ ಆಗಿಬಿಟ್ಟಾರೆ. ನಾವು ಜನಸೇವಕರು, ಜನಪ್ರತಿನಿಧಿಗಳು, ನಾವು ದೇವರಲ್ಲ. ನಾವು ಅವ್ರು ಏನಂತಾರಂದ್ರೆ ಪುರಿ ಜಗನ್ನಾಥರು ಮೋದಿಯವ್ರ ಭಕ್ತರು ಅಂತ. ಅಂದರೆ ದೇವರೇ ಇವ್ರ ಭಕ್ತರಾದರೆ ಈ ಬಿ ಜೆ ಪಿಯವರ ನಾಯಕರ ಮನಸ್ಥಿತಿ ಎಲ್ಲಿಗೆ ಹೋಗೈತೆ? ಜನಪ್ರತಿನಿಧಿಗಳಂದ್ರೆ ಏನು? ನಾವು ದೇವರಾಗಕ್ಕೆ ಸಾಧ್ಯತೆ ಆಗುತ್ತೆ? ಜನಪ್ರತಿನಿಧಿಗಳಂದ್ರೆ ಜನರ ಸೇವಕರು. 2ನೇ ಸತಿ ಗೆದ್ದು 10 ವರ್ಷ ಪ್ರಧಾನಮಂತ್ರಿಯಾಗಿ ಇವ್ರ ಮನಸ್ಥಿತಿ ಹಂಗೆ ಬಂದಿದೆ. ನಾವು 55 ವರ್ಷ ಈ ದೇಶ ಆಳಿದಂಥ ಕಾಂಗ್ರೆಸ್ಸು ಜನರ ಸೇವಕರೇ ಅನ್ನೋ ಮಾತನ್ನು ಮಾತಾಡಿದ್ರು ವಿನಃ ನಾವು ಜನರ ಪ್ರತಿನಿಧಿಗಳು, ಜನರ ಸೇವಕರೇ, ನಾವು ಜನರ ಮಾತನ್ನು ಕೇಳ್ತೀವಿ, ಜನರ ಮಧ್ಯನೇ ಇರ್ತೀವಿ ಅಂತಂದು ಹೇಳಿದಂಥ ಕಾಂಗ್ರೆಸ್ಸಿಗೆ 10 ವರ್ಷದೊಳಗೆ ಬಿಜೆಪಿ ಮನಸ್ಥಿತಿಗಳು ಹೆಂಗಾಗಿದೆ ಅನ್ನೋದನ್ನ ಇವತ್ತು ಈ ದೇಶದ ಜನರು, ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಚುನಾವಣೆಯೊಳಗೂ ಅವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.